ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಜುಯಾಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು 5ನೇ ತರಗತಿಯ ಕನ್ನಡ ಭಾಷೆಗೆ ಸಂಬಂಧಿಸಿದ ಪಂಜರ ಶಾಲೆ ಎಂಬ ಪಾಠವನ್ನು ಅಧ್ಯಯನ ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಗದ್ಯ ಭಾಗ 5. ಪಂಜರ ಶಾಲೆ. ಬಿ.ವಿ. ಕಾರಂತ. ಪ್ರವೇಶ. ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ ಎಂಬ ರಾಜಾಜ್ಞೆಯ ಕ್ರೌರ್ಯ ಮತ್ತು ಸ್ವತಂತ್ರ ಸ್ವಚ್ಛಂದವಾಗಿ ಬದುಕಿದ ಹಾಡುಹಕ್ಕಿಯ ತೊಳಲಾಟ ಈ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕಾಡಿನಲ್ಲಿ ಸಿಕ್ಕ ಗಿಳಿಮರಿಯನ್ನು ರಾಜನು ಬಂಧಿಸಿ ಪಂಜರದೊಳಗಿಟ್ಟು ಬಲವಂತದ ಶಿಕ್ಷಣ ಸಂಸ್ಕೃತಿ ಕಲಿಸುವ ಆದೇಶ ಮಾಡುತ್ತಾನೆ. ಯಾರನ್ನೇ ಆಗಲಿ ಪಂಜರದೊಳಗಿಟ್ಟು ಒತ್ತಡದಿಂದ ಏನನ್ನೂ ಕಲಿಸಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದ ಆಶಯವಾಗಿದೆ. ವಸಂತದ ವೈಭವ, ರಾಜೋದ್ಯಾನ, ಹಿನ್ನೆಲೆಯಲ್ಲಿ ಆಲಾಪ, ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು. ಗಿಳಿಮರಿ, ಬನ್ನಿ ಬನ್ನಿ, ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ಅಲ್ಲಿವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬಂದರು. ರಕ್ಷಕರು, ಹಿಡಿಯಿರಿ, ಬಡಿಯಿರಿ, ಹಣ್ಣುಗಳ್ಳರನ್ನು ಬಡಿದೊಡಿಸಿರಿ. ಗಿಳಿವಿಂಡು ಹೆದರಿ ಚೆಲ್ಲಾಪಿಲ್ಲಿ ಓಡ್ತೊಡಗುವು. ರಕ್ಷಕರು ಕೋಲಿನಿಂದ ನೆಲಬಡಿಯುತ್ತಾ ಅಟ್ಟಿಸುವರು. ರಕ್ಷಕ 1, ಹಾಂ, ಸದೆಬಡಿಯಿರಿ, ಬಿಡಬೇಡಿ. ಒಂದು ಪೀಳ್ಳೆಯೂ ಹಾರಿ ಹೋಗದಿರಲಿ. ರಕ್ಷಕರ ಕೈಗಾಗಲಿ ಬಲೆಗಾಗಲಿ ಸಿಕ್ಕದೆ ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವು. ರಕ್ಷಕರು ಮೇಲುಸೀರು ಬಿಡುತ್ತಾ ಕೂತುಕೊಳ್ಳುವರು. ಮರಿಗಿಳಿಯೊಂದು ಮಾತ್ರ ಪರಿವೆಯೇ ಇಲ್ಲದೆ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಗಿದೆ. ಗಿಳಿಮರಿ, ಅಣ್ಣ, ಅಮ್ಮ, ಬನ್ನಿ ಬನ್ನಿ, ಟೇಮ್ ಟೇಮ್ ಚಿಕ್ಕಪ್ಪ ದೊಡ್ಡಪ್ಪ, ಹಣ್ಣು ತಿನ್ನಿ, ಟೇಮ್ ಟೇಮ್. ಎಲ್ಲಾ ಹಣ್ಣು ನಮ್ದೇ ಎಲ್ಲ ಹಣ್ಣು, ಟೇಮ್ ಟೇಮ್. ದಣಿದು ಕೂತ ರಕ್ಷಕರ ಕಿವಿ ನೆಟ್ಟಗಾಗುವುದು. ಹುಡುಕಲು ಪ್ರಾರಂಭಿಸುವರು. ರಕ್ಷಕ 1, ಹಣ್ಣುಗಳ್ಳ ಇಲ್ಲೇ ಎಲ್ಲೋ ಇದ್ದಾನೆ, ಹುಡುಕುವರು. ಗಿಳಿಮರಿ, ಟೇಮ್ ಟೇಮ್ ಬನ್ನಿ ಬನ್ನಿ. ರಕ್ಷಕ 2, ಅಕೋ, ತೋಟಗಳ್ಳ ಕೊನೆಗೂ ಸಿಕ್ಕ, ಹಿಡಿಯೋ ಬಡಿಯೋ. ರಕ್ಷಕರು ಗಿಳಿಯನ್ನು ಸುತ್ತುಗಟ್ಟುವರು. ರಕ್ಷಕ 2, ದೊರೆ, ತೋಟದ ಹಣ್ಣು ತಿನ್ನಿ. ರಕ್ಷಕ 1, ಇವತ್ತು ನಿನಗೆ ಕೋಲುಪೂಜೆ. ರಕ್ಷಕ 2, ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ. ರಕ್ಷಕ 1, ಮೂರ್ಖರ ಮೂರ್ಖ ಗಿಳಿಯಪ್ಪ. ರಕ್ಷಕ 2, ಹೆಡ್ಡರ ಹೆಡ್ಡ ತುಡುಗಪ್ಪ. ರಕ್ಷಕ 1, ಮುಗೀತು ಇವತ್ತು ನಿನ್ನ ಕಥೆ. ರಕ್ಷಕ 2, ತಿನ್ನುವುದು ನಿಲ್ಸೋ ಗಿಳಿಪಿಳ್ಳೆ. ರಕ್ಷಕ 1, ಗೊತ್ತೇ ನಿನಗೆ ತೋಟ ಯಾರದು. ರಕ್ಷಕ 2, ನಿಮ್ಮ ತಾತಂದೆ. ರಕ್ಷಕ 1, ನಿಮ್ಮಪ್ಪಂದೆ. ರಕ್ಷಕ 2, ನಮ್ಮ ರಾಜಂದು. ರಕ್ಷಕ 1, ಈ ಮರ ಈ ಗಿಡ ಹೂ ಹಣ್ಣು. ರಕ್ಷಕ 2, ಎಲ್ಲಾ ನಮ್ಮ ರಾಜಂದು. ರಕ್ಷಕ 1, ಎಂಥ ರಾಜ ಗೊತ್ತೇ ನಿಂಗೆ, ರಾಜಾಧಿರಾಜ. ರಕ್ಷಕ 2, ಸಾವಿರ ಸೇನೆಯ ರಾಜ. ಗಿಳಿಮರಿ, ಬನ್ರೋ ನಮ್ಮದು ಹಣ್ಣು ತಿನ್ನುವನದೇ ಹಣ್ಣಿನ ತೋಟ. ರಕ್ಷಕ 1, ಏ ಮರಿ ಪಿಳ್ಳೆ, ರಾಜನ ಭಯ ಇಲ್ಲೇನೋ ನಿಂಗೆ. ರಕ್ಷಕ 2, ರಾಜಂದು ಹೋಗ್ಲಿ, ನಮ್ಮ ಭಯನೂ ಇಲ್ಲೇನೋ. ರಕ್ಷಕ 1, ಹೋಗ್ಲಿ ಈ ಕೋಲಿನ ಭಯ. ರಕ್ಷಕ 2, ಹಿಡಿಯೋ, ಬಲೆ ಹಾಕೋ. ಬಲೆ ಬೀಸುವರು. ಗಿಳಿಮರಿ ಬಲೆಯೊಳಗೆ ಸಿಕ್ಕಿ ಬೀಳುವುದು. ನೇಪಥ್ಯದಲ್ಲಿ ವಂದಿಮಾಗಧರ ಧ್ವನಿ. ಕ್ರಮೇಣ ಅವರು ರಂಗವನ್ನು ಪ್ರವೇಶಿಸುವರು. ವಂದಿಗಳು ಹೇಳುತ್ತಾರೆ, ಸಾವಧಾನ ಸಾವಧಾನ, ಮಹಾಕರುಣಾಳು, ಖಗಮೃಗ ಕೃಪಾಳು, ಗಿಡಮರದಯಾಳು, ವಿದ್ಯಾವಸಂತ ಪ್ರಜ್ಞಾವಧಾನಿ, ಕಣಕಣಕು ವಿದ್ಯಾದಾನಿ, ವಾಚಾಳಪುರವರಾಧೀಶ್ವರ ರಾಜಾಧಿರಾಜ, ರಾಜ ಮಾರ್ಥಂಡರು ದಯಮಾಡಿಸುತ್ತಿದ್ದಾರೆ. ಭೋಪರಾಕ್, ಗಿಳಿಮರಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೆ. ಟೇಮ್ ಟೇಮ್ ಎಂದು ಕಿರುಚುತ್ತದೆ. ರಾಜ, ಮಂತ್ರಿ, ರಾಜನ ಅಳಿಯ ಪ್ರವೇಶಿಸುವರು. ಗಿಳಿಮರಿ ಹೇಳುತ್ತದೆ, ಟೇಮ್ ಟೇಮ್. ರಾಜ ಹೇಳುತ್ತಾರೆ, ಆಶ್ಚರ್ಯದಿಂದ ಇದೇನು ಒದರುತ್ತಿದೆ. ಗಿಳಿಮರಿ ಹೇಳುತ್ತದೆ, ಟೇಮ್ ಟೇಮ್. ರಾಜ ಹೇಳುತ್ತಾರೆ, ಯಾವ ಭಾಷೆ ಮಾತಾಡ್ತಾ ಇದೆ. ಪ್ರಾಕೃತ ಭಾಷೆ, ಪಿಸಾಚ ಭಾಷೆ. ಗಿಳಿಮರಿ ಹೇಳುತ್ತದೆ, ಟೇಮ್. ರಾಜ ಹೇಳುತ್ತಾರೆ, ರೇಗಿ. ಮಂತ್ರಿಯ ಕಡೆ ಏನಿದರ ಅರ್ಥ. ವಂದಿಗಳು ಹೇಳುತ್ತಾರೆ, ಟೇಮ್. ಮಂತ್ರಿ ಸನ್ಯ ಮಾಡಲು ಗಪ್ಪನೆ ಬಾಯಿ ಮುಚ್ಚುವರು. ಮಂತ್ರಿ ಹೇಳುತ್ತಾರೆ, ರಾಜಾಧಿರಾಜ, ಇದೊಂದು ಗಿಳಿಮರಿ. ಕಾಡು ಜಾತಿ, ಅನಾಗರಿಕ, ವಸಂತ ಕಾಲಕ್ಕೆ ಮದ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ. ರಾಜ ಹೇಳುತ್ತಾರೆ, ಇದಕ್ಕೆ ಮಾತು ಬರುತ್ತದೆಯೇ. ಮಂತ್ರಿ ಹೇಳುತ್ತಾರೆ, ಇಲ್ಲ. ರಾಜ ಹೇಳುತ್ತಾರೆ, ಹಾಡು ಬರುತ್ತದೆಯೇ. ಮಂತ್ರಿ ಹೇಳುತ್ತಾರೆ, ಇಲ್ಲ. ರಾಜ ಹೇಳುತ್ತಾರೆ, ಓದು ಬರುತ್ತದೆಯೇ. ಮಂತ್ರಿ ಹೇಳುತ್ತಾರೆ, ಇಲ್ಲ. ರಾಜ ಹೇಳುತ್ತಾರೆ, ನೃತ್ಯ ಬರುತ್ತದೆಯೇ. ಮಂತ್ರಿ ಹೇಳುತ್ತಾರೆ, ಇಲ್ಲ. ರಾಜ ಹೇಳುತ್ತಾರೆ, ತರ್ಕ, ಶಾಸ್ತ್ರ, ಪುರಾಣ, ವ್ಯಾಕರಣ. ಮಂತ್ರಿ ಹೇಳುತ್ತಾರೆ, ಯಾವುದೂ ಬರೋದಿಲ್ಲ. ರಾಜ ಹೇಳುತ್ತಾರೆ, ಮತ್ತೇನು ಬರುತ್ತದೆ.
ಜೀವನವೆಲ್ಲ ಏನು ಮಾಡುತ್ತದೆ. ಗಿಳಿಮರಿ ಹೇಳುತ್ತದೆ. ಟೇಮ್ ಟೇಮ್. ಮಂತ್ರಿ ಹೇಳುತ್ತಾರೆ, ಮಹಾಪ್ರಭು, ಈ ಗಿಳಿಮರಿ ಅರಣ್ಯವಾಸಿ, ನಿರಕ್ಷರ ಕುಕ್ಷಕಿ ತೀರಾ ಅಸಂಸ್ಕೃತ, ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯಪದ್ಯದ ಭೇದ ಗೊತ್ತಿಲ್ಲ, ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ, ಇದಕ್ಕೆ ಬರೋದು ಒಂದೇ, ಗಿಡಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದರಿಸುವುದು ಆಮೇಲೆ. ಗಿಳಿಮರಿ ಹೇಳುತ್ತದೆ, ಟೇಮ್ ಟೇಮ್. ಮಂತ್ರಿ ಹೇಳುತ್ತಾರೆ, ಹಾಗನ್ನೋದು. ರಾಜ ಹೇಳುತ್ತಾರೆ, ಪಾಪ ಪಾಪ. ರಕ್ಷಕರು ಹೇಳುತ್ತಾರೆ, ವಂದಿಗಳು ಅಯ್ಯೋ ಪಾಪ ಎಂದು ಧನಿಗೂಡಿಸುವರು. ಗಿಳಿಮರಿ ಹೇಳುತ್ತದೆ, ಟೇಮ್ ಟೇಮ್. ರಾಜ ಹೇಳುತ್ತಾರೆ, ಛೀ ಛೀ ಛೀ, ಬರೀ ಹಣ್ಣು ತಿನ್ನೋದೊಂದೇ ಗೊತ್ತೇ, ಮಹಾವಾಚಳ ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನುವುದು ಮಾತ್ರ ಗೊತ್ತೇ. ಸ್ನೇಹಿತರೆ, ಇದುವರೆಗೂ ನಾವು 5ನೇ ತರಗತಿಯ ಕನ್ನಡ ಭಾಷೆಗೆ ಸಂಬಂಧಿಸಿದ ಪಂಜರ ಶಾಲೆ ಎಂಬ ಪಾಠವನ್ನು ಅಭ್ಯಾಸ ಮಾಡುತ್ತಿದ್ದೇವೆ. ಉಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.